ರಾಜಕೀಯ ಲಾಭಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನೇ ಒತ್ತೆ ಇಟ್ಟಿರುವಂತ ಸಿದ್ದರಾಮಯ್ಯ ಬೇಜವಾಬ್ದಾರಿ ಸರ್ಕಾರ ಇತ್ತೀಚೆಗೆ ಇಲ್ಲೊಂದು ಕೊಲೆ ಆಯಿತು. ಈಗ ಸಂತೋಷ್ ಅವರ ಕೊಲೆ ಆಗಿದೆ. ದೀಪಕ್ ರಾವ್ ಹತ್ಯೆ ಆಯಿತು. ಸುಮಾರು 24 ಹಿಂದೂ ಯುವಕರ ಹತ್ಯೆಗಳಾಗ್ತಾನೆ ಇದೆ. ನಮ್ಮ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅಂತೂ ಬಹಳ ಬೇಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ತಾನೊಬ್ಬ ಗೃಹ ಸಚಿವ ಅನ್ನೋದನ್ನೇ ಮರ್ತಿದ್ದಾರೆ. ಹೀಗೆ ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಾ ಇದ್ದಾರೆ, ಭಯಭೀತರಾಗಿದ್ದಾರೆ. ಸಂತೋಷ್ ಒಬ್ಬ ಪ್ರಾಮಾಣಿಕ ಯುವಕ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದು ಈ ಥರ ಜನರಿಗೆ ಕಿರುಕುಳ ತೊಂದರೆ ಕೊಡಬೇಡಿ ಅಂತ ಹೇಳೋದಕ್ಕೇನೆ ಸಣ್ಣ ಕಾರಣಕ್ಕಾಗಿ ಅವನನ್ನು ಹತ್ಯೆ ಮಾಡಿರುವಂತಹದ್ದು ಇದೊಂದು ಅಮಾನುಷ ಕೃತ್ಯ. ಇದನ್ನು ಖಂಡಿಸ್ತೇನೆ. ಬಹುಶಃ ಇನ್ನೆಷ್ಟು ಈ ರೀತಿಯ ಘಟನಾವಳಿಗಳಾಗಬೇಕು ಅಂತ ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲಿ, ರಾಮಲಿಂಗಾರೆಡ್ಡಿ ಅವ್ರ ಮನಸ್ಸಲ್ಲಿ ಇದೆಯೋ ಗೊತ್ತಿಲ್ಲ. ಜನರೇ ಇದ್ರ ವಿರುದ್ಧ ಸಿಡಿದೇಳ್ಬೇಕಾಗತ್ತೆ, ಬೀದಿಡಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ನಾನು ಮತ್ತೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ಕಾನೂನು ಸುವ್ಯವಸ್ಥೆನ ಬಲಿ ಕೊಟ್ಟು ಈ ದುಸ್ಥಿತಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಅವರಿಗೆ ಪರಿಹಾರ ಕೊಡುವಂಥದ್ದು, ಅವರ ಮಕ್ಕಳಿಗೆ ಒಂದು ಉದ್ಯೋಗ ಕೊಡುವಂಥದ್ದು ಇದನ್ನು ಕೇಳಿದ್ದಾರೆ ಅವ್ರ ಮನೆಯವರು. ಸೊ ಒಂದು ಉದ್ಯೋಗ ಕೊಟ್ಟು ಅಟ್ಲೀಸ್ಟ್ ಒಂದು ಕರ್ತವ್ಯನ ಮಾಡಲಿ. ಇಲ್ಲ ನೋಡೋಣ ಮುಂದೇನು ಮಾಡಬೇಕು ಯೋಚನೆ ಮಾಡಿ. ಸರ್, ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರಿ, ಕುಟುಂಬಸ್ಥರಿಗೆ ಏನಾದರೂ ನಿಶ್ಚಿತವಾಗಿ ಇವರೇ ಇನ್ನೂ ಹೆಚ್ಚು ಪರಿಹಾರ ಕೊಡೋಣ, ಅವ್ರ ಮಕ್ಕಳು ಉದ್ಯೋಗ ಕೊಡೋಣ. ಇವರು ಅಂತಲ್ಲ, ಇದುವರೆಗೆ ಯಾರ್ಯಾರು ಕೊಲೆ ಆಗಿದೆ ಅವರೆಲ್ಲರ ಕುಟುಂಬದ ಹೋಗಿ ಸ್ವಂತನ ಹೇಳಿ ಏನೇನು ಪರಿಹಾರ ಸಿಕ್ಕಿದೆ ಮತ್ತೇನು ಕೇಳ್ತಾರೆ ಅವರು. ಅವ್ರ ಕುಟುಂಬ ಮುಂದೆ ಬೇರೆಯವರಿಂದ ಅವಲಂಬಿತರಾಗಿರುವಂಥ ಕುಟುಂಬಗಳು ನೆಮ್ಮದಿಯಿಂದ ಬರಬೇಕು ಏನು ಸಾಧ್ಯನೋ ಪ್ರಾಮಾಣಿಕ ಪ್ರಯತ್ನ. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ ಸರ್. ಒಂದು ನಿನ್ನೆ ಸಿದ್ದರಾಮಯ್ಯ ಅವರು ಇಲ್ಲೇ ಯುಟಿ ಖಾದರ್ ಅವರ ಮನೆಯಲ್ಲಿ ತಡರಾತ್ರಿವರೆಗೂ ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ. ಸೌಜನ್ಯಕ್ಕಾದರೂ ಕೂಡ ಸಂತೋಷ್ ಮನೆಗೆ ಬಂದು ಅವ್ರ ಕುಟುಂಬಸ್ಥರನ್ನ ಆ ಕಣಿಕ ಏನಿದೆ ನೋವು ಅದನ್ನು ಕೂಡ ಅಲ್ಲ ಒಂದು ಪಾಲನೆ ಮಾಡುವಂತ ಒಂದು ಕೆಲಸ ಮಾಡಿಲ್ಲ. ಇಲ್ಲೇ ಅನಿತಿ ದೂರ 2 ಕಿಲೋಮೀಟರ್ ಇದ್ರು. ನೀವು ಸಿದ್ದರಾಮಯ್ಯನವರಿಗೆ ಸೌಜನ್ಯ, ಕನಿಕರ, ತನ್ನ ಕರ್ತವ್ಯ, ತಾನೊಬ್ಬ ರಾಜ್ಯದ ಮುಖ್ಯಮಂತ್ರಿ, 6.5 ಕೋಟಿ ಜನ ರಕ್ಷಣೆ ಮಾಡೋ ಜವಾಬ್ದಾರಿ ನಂದಿದೆ. ಈ ತರ ತಪ್ಪುಗಳಾದಾಗ ಅವ್ರ ಮನೆಗೆ ಹೋಗಿ ಸ್ವಂತನ ಹೇಳುವಂತ ಒಂದು ಸಮಯವೂ ಅವ್ರಿಗಿಲ್ಲ. ಇವರ ನಡವಳಿಕೆ ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ನೀವೇ ಹೇಳ್ತಾ ಇದ್ದೀರಾ ಇಲ್ಲಿ 2 ಕಿಲೋಮೀಟರ್ ದೂರ ಇದ್ರು ಸಹ ಇಲ್ಲಿ ಬಂದು ಒಂದು ಸ್ವಂತನ ಹೇಳಕ್ ಸಿದ್ಧ ಇಲ್ಲ ಅನ್ನೋದಾದ್ರೆ ಇಂಥ ಒಬ್ಬ ಬೇಜವಾಬ್ದಾರಿ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇರುವಂಥದ್ದು ನಮ್ಮ ದುರ್ದೈವ. ಕಾಲ ಮುಗೀತಾ ಇದೆ, 3 ತಿಂಗಳು ಸಹಿಸ್ಕೋಬೇಕಾಗಿದೆ. ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ.